ಒಬ್ಬ ಒಂದು ಗುಹಾದಲ್ಲಿ ಇರುವಂತಹ ವ್ಯಕ್ತಿ, ಒಂದು ಗುಹೆ ಇದೆ, ಕೇವ್. ಆ ಗುಹಾದಲ್ಲಿ ಇರುವಂತಹ ವ್ಯಕ್ತಿ ಏನಿದ್ದಾನಲ್ಲ, ಅವನು ಸೂರ್ಯನ ದರ್ಶನವನ್ನೇ ಮಾಡಿಲ್ಲ. ಅಲ್ಲ, ಅವನಪ್ಪನೂ ಮಾಡಿಲ್ಲ, ಅವನಪ್ಪನೂ ಮಾಡಿಲ್ಲ. ಅವರ ಪೂರ್ವ ಪರಂಪರಾಗತವಾಗಿ ಎಲ್ಲರೂ ಗುಹಾದಲ್ಲೇ ಇದ್ದಾರೆ. ಹಾಗಾದ್ರೆ ಮತ್ತೆ ಅವರಿಗೆ ಬೆಳಕು ಹೇಗೆ ಬರಬೇಕು? ಅಂದರೆ ಅವರ ಮನೆಯಲ್ಲಿ ಒಂದು ಲ್ಯಾಂಪ್ ಇಟ್ಕೊಂಡಿದ್ದಾರೆ, ದೀಪ ಇದೆ. ಆ ಲ್ಯಾಂಪ್ ಏನು ಇಟ್ಕೊಂಡಿದ್ದಾರಲ್ಲ, ಅದರಿಂದೇ ಅವರಿಗೆ ಬೆಳಕು. ಒಂದು ದಿವಸ ಏನಾಯಿತು ಅಂದರೆ, ಸೂರ್ಯನನ್ನ ಕಂಡಿರುವಂತಹ, ಸೂರ್ಯ ಯಾರು ಅಂತ ತಿಳಿದಿರುವಂತಹ ವ್ಯಕ್ತಿ ಏನಿದ್ರಲ್ಲ, ಅವನು ಆ ಗುಹಾದಲ್ಲಿ ಪ್ರವೇಶ ಮಾಡಿದಾಗ ಮಾತಾಡಿದ ಮೇಲೆ ಕೇಳಿದ, ಏನಪ್ಪ ನೀನು ಜೀವನ ನಡೆಸೋದು ಹೇಗೆ? ಈ ಲ್ಯಾಂಪ್ ಮೇಲೆ ನಡೆಸ್ತೀಯ? ಹೌದು, ಇದರಿಂದೇ ನನ್ನ ಜೀವನ. ಓ, ಸೂರ್ಯನನ್ನ ಕಂಡಿದ್ದೀಯಾ ನೀನು? ಇಲ್ಲ, ಸೂರ್ಯ ಅಂದರೆ ಯಾರೇ ಗೊತ್ತಿಲ್ಲ ನನಗೆ, ಯಾರು ಅಂತ ಗೊತ್ತಿಲ್ಲ, ಸೂರ್ಯ ಅಂದರೆ ಗೊತ್ತಿಲ್ಲ. ಹೌದಾ? ಅವ ಕೇಳಿದ, ಸೂರ್ಯ ಅಂದರೆ ಎಷ್ಟಿರ್ಬೋದು ಹೇಳೋಣ? ಅವೇನು ಹೇಳಿದ ಅಂದರೆ, ಸೂರ್ಯ ಅಂದರೆ ಇದು ಲ್ಯಾಂಪ್ ಇದೆಯಲ್ಲ, ಇದರ ಕೋಟಿ 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 ಲ್ಯಾಂಪ್ಗಳನ್ನು ಹಚ್ಚಿದರೂ ಕೂಡ ಸೂರ್ಯನ ಬೆಳಕು ಸಾಕಾಗೋದಿಲ್ಲ, ಅಷ್ಟು ಇದೆ ಸೂರ್ಯನ ಬೆಳಕು. ಆಗ ಅವನೇನು ತಿಳ್ಕೊಂಡ ಅಂದರೆ, ಓ, ಒಂದು ಬತ್ತಿಯನ್ನು ಇಟ್ಟಾಗ ಇಷ್ಟು ಬೆಳಕು ಬರುತ್ತೆ ಅಂದರೆ, ಬಹಳಾದರೆ 10,000 ಬತ್ತಿಗಳನ್ನಿಟ್ಟರೆ ಏನು ಬೆಳಕು ಬರಬೇಕಲ್ಲ, ಅಷ್ಟು ಸೂರ್ಯ ಇರಬೇಕು ಅಂತ ತಿಳ್ಕೊಂಡ. ವಾಸ್ತವಿಕವಾಗಿ ನೋಡಿದರೆ 10,000 ಬತ್ತಿಯ ಬೆಳಕ ಸೂರ್ಯ ಅಂದರೆ 10,000 ಬೆಳಕ ಅವ ತಿಳ್ಕೊಂಡ. ಯಾಕೆಂದ್ರೆ ಅವನಿಗೆ ಸೂರ್ಯ ಅಂದ್ರೆ ಗೊತ್ತಿಲ್ಲ. ಅವನ ಮನೆಯಲ್ಲಿರೋದು ಒಂದೇ ಒಂದು ಚಿಕ್ಕದಾದ ಲ್ಯಾಂಪ್. ಹಾಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಂಥವರು ಅಂತ ಆಚಾರ್ಯರನ್ನ ಕಂಡಿರುವಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಾಗಲಿ, ಟೀಕಾಕೃತ್ಪಾದರಾಗಲಿ ನಮ್ಮ ಹತ್ರ ಬಂದು ಆಚಾರ್ಯರು ಅಂದರೆ ಎಂಥವರು ಅಂತ ಗೊತ್ತಾ ಅಂತ ಕೇಳಿದರೆ ನಾವು ಹೇಳೋದೇನೋ ಗೊತ್ತಾ? 1000 ಬತ್ತಿಯ ಸೂರ್ಯ ಅಂತ ತಿಳ್ಕೊಂಡಿದ್ದೀವಿ ಅಷ್ಟೇ. ನಾವು ತಿಳ್ಕೊಂಡಿರೋದು 1000 ಬತ್ತಿಯ ಸೂರ್ಯ, 1000 ಬತ್ತಿಯ ಬೆಳಕು ಹೇಗೆ ಸೂರ್ಯನೋ ಹಾಗೆ ಆಚಾರ್ಯರು ಅಂದರೆ ಹಂಗಿರ್ಬೋದು, ಶ್ರೀಮದ್ ಆಚಾರ್ಯ ದೊಡ್ಡವರು ಇರ್ಬೋದು. ಆದರೆ ಅವರ ಮಹಿಮೆ, ಅವರ ಜ್ಞಾನ, ಅವರ ಭಕ್ತಿ, ಅವರ ತಪಸ್ಸು, ಅದು ವಾಸ್ತವಿಕವಾಗಿ ಅನಂತಾನಂತ ಸೂರ್ಯರಿಗೂ ಕೂಡ ಮಿಗಿಲಾಗಿರುವಂತಹ ಜ್ಞಾನ ಇದೆ ಆಚಾರ್ಯರಿಗೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಅಂಥ ಜ್ಞಾನ ನಿಧಿಗಳು ನೋಡಿ. ಅದಕ್ಕಾಗಿಯೇ ಪುರಂದಾಸರು ಹೇಳ್ತಾರಲ್ಲ, ಜ್ಞಾನ ನಿಧಿ ನಮ್ಮ ಆನಂದ ತೀರ್ಥರು, ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ, ಭಾನುಕುಲಾಂಬುಧಿ ಸೋಮನೆ ನಿಪ ನಮ್ಮ ದೀನ ರಕ್ಷಕ ಪುರಂದರ ವಿಠಲನ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ. ಅಲ್ಲಿ ಹೇಳ್ತಾರೆ, ಜ್ಞಾನ ನಿಧಿ ನಮ್ಮ ಆನಂದ ತೀರ್ಥರು. ಶ್ರೀಮದ್ ಆಚಾರ್ಯರು ಅಂದರೆ ಅವರು ಆನಂದ ತೀರ್ಥರು, ಜ್ಞಾನ ನಿಧಿಗಳು, ಅನಂತವಾದ ಜ್ಞಾನವುಳ್ಳವರಾಗಿದ್ದಾರೆ. ಅನಾದಿ ಕಾಲದಿಂದಲೇ ಅವರಿಗೆ ಪರೋಕ್ಷ ಜ್ಞಾನ ಪೂರ್ಣರಾಗಿದ್ದಾರೆ ನಮ್ಮ ಶ್ರೀಮದ್ ಆಚಾರ್ಯ.